ಹಾಯ್ ಫ್ರೆಂಡ್ಸ್, ಅಮ್ಮನ ಕೈ ರುಚಿಗೆ ಸ್ವಾಗತ. ಸಂಜೆ ಟೀ ಕಾಫಿ ಜೊತೆ ಸವಿಯಲು ಈ ಚಳಿಗಾಲದಲ್ಲಿ ಮಿರ್ಚಿ ಬಜ್ಜಿ ತುಂಬ ಟೇಸ್ಟಿಯಾಗಿರುತ್ತೆ. ಕ್ರಿಸ್ಪಿಯಾಗಿ ಮಕ್ಕಳೆಲ್ಲ ಸ್ಕೂಲಿಂದ ಬಂದಾಗೂ ಅಷ್ಟೇ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಚಳಿಗಾಲಕ್ಕಂತೂ ಮಾಡಿಸ್ದಂಗಿರುತ್ತೆ ಈ ಥರ ಬಜ್ಜಿ. ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ, ಇಲ್ಲಿ ಒಂದು ಬೌಲ್ ತಗೊಂಡು ನಾನಿಲ್ಲಿ 1 ಕಪ್ಪಷ್ಟು ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ. ಅದಕ್ಕೆ ಅಚ್ಕಾರದ ಪುಡಿ ಅರ್ಧ ಚಮಚ, ಒಂದು ಚಿಟಿಕೆಯಷ್ಟು ಅರಿಶಿನ, ಸ್ವಲ್ಪ ಜೀರಿಗೆ ಸುಮ್ಮನೆ ಫ್ಲೇವರ್ಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಈನು ಹಾಕ್ತಾಯಿದ್ದೀನಿ. ಸೋಡಾ ಬೇಕಾದರೆ ಹಾಕ್ಕೊಳ್ಬೋದು. ಈನು ಹಾಕೋದ್ರಿಂದ ನಮಗೆ ಎದೆ ಉರಿ ಆ ಥರ ಏನೂ ಆಗಲ್ಲ. ಅದು ಮೆಣಸಿನ್ಕಾಯಿ ಆಗಿರೋದ್ರಿಂದ ಈನು ಹಾಕಿದ್ರೆ ಅದೆಲ್ಲ ಅವಾಯ್ಡ್ ಆಗುತ್ತೆ. ಇದಕ್ಕೆ 1 ಸ್ಪೂನು ಅಕ್ಕಿ ಹಿಟ್ಟು ವಿಡಿಯೋದಲ್ಲಿ ಮಿಸ್ ಆಗಿದೆ, ಹಾಕಿದ್ದೀನಿ ನಾನು. ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕು. ಒಂದೇ ಅದಕ್ಕೆ ನೋಡಿಕೊಂಡು, ತುಂಬ ತೆಳುವೂ ಇರಬಾರ್ದು, ಗಟ್ಟಿನೂ ಇರಬಾರ್ದು. ನೋಡಿ, ಈ ಥರ ಸ್ವಲ್ಪನೇ ನೀರು ಹಾಕ್ಕೊಂಡು, ಒಂದೇ ಸಾರಿ ನೀರು ಹಾಕ್ಬಾರ್ದು, ತೆಳುವಾಗ್ಬಿಡುತ್ತೆ. ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಥರ ಕಲಿಸ್ಕೊಳ್ಬೇಕು. ನೋಡಿ, ಅದಕ್ಕಿರಬೇಕು, ಕರೆಕ್ಟಾಗಿದೆ. ಇದು ನೆಂದಷ್ಟು ತುಂಬ ಚೆನ್ನಾಗಿ ಬರುತ್ತೆ ಬಜ್ಜಿ. ಒಂದು 10 ರಿಂದ 15 ನಿಮಿಷ ಈ ಹಿಟ್ಟು ನೆನೆಬೇಕು. ನೋಡಿ, ಅಷ್ಟೊತ್ತಿಗೆ ನೋಡಿ, ಇಲ್ಲಿ ಬಜ್ಜಿ ಮೆಣಸಿನ್ಕಾಯಿ ನಾನು ನೀಟಾಗಿ ತೊಳೆದು ಬಟ್ಟೆನಲ್ಲಿ ಒರೆಸಿಟ್ಟಿದ್ದೀನಿ. ಈಗ ಇದನ್ನು ಸ್ಲೈಸ್ ಮಾಡ್ಕೊಳ್ಬೇಕು. 4 ಬೇಕಾದರೂ ಮಾಡ್ಬೋದು, 3 ಆದರೂ ಮಾಡ್ಬೋದು. ಮಾಡೋರಿದ್ರು 2 ಮಾಡ್ತಾರೆ. ಅದು ಸ್ವಲ್ಪ ತೆಳುವಿದ್ರೆ ಈ ಥರ ಚಿಕ್ಕ ಪೀಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ತಿನ್ನೋದಕ್ಕೆ, 2 ಪೀಸ್ ಮಾಡೋದಕ್ಕಿಂತ. ಹಿಟ್ಟೆಲ್ಲ ಅದಕ್ಕೆಲ್ಲ ಚೆನ್ನಾಗಿದಾಗುತ್ತೆ. ನೋಡಿ, ಈ ಥರ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ನೋಡಿ, ಹಿಟ್ಟು ಚೆನ್ನಾಗಿ ನೆಂದಿದೆ. ನೋಡಿ, ಈ ಥರ ಡಿಪ್ ಮಾಡಿ ಒಂದು ಹಾಕಿ ನೋಡಬೇಕು, ಉಪ್ಪು ಎಲ್ಲ ಕರೆಕ್ಟಾಗಿದೆಯಾ ಟೇಸ್ಟ್ ಮಾಡಿಕೊಂಡು. ನೋಡಿ, ಎಣ್ಣೆ ಕಾದಿದೆ. ಈಗ ಎಲ್ಲ ಬಜ್ಜಿನ ಇದಕ್ಕೆ ಎಣ್ಣೆಗೆ ಬಿಡಬೇಕು. ಈ ಥರ ಬಜ್ಜಿ ಬಿಡಬೇಕಾದ್ರೆ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡಿರಬೇಕು. ಎಣ್ಣೆ ಕಾದ ನಂತರ ಅದಾಗಿ ಚೆನ್ನಾಗಾಗುತ್ತೆ. ಉರಿ ಜಾಸ್ತಿ ಇರಬಾರ್ದು, ಒಳಗಡೆ ಎಲ್ಲ ಮೇಲೆಲ್ಲ ಕಪ್ಪಾದಂಗೆ ಆಗ್ಬಿಡುತ್ತೆ. ನೋಡಿ, ನಿಧಾನಕ್ಕೆ ಈ ಥರ ಫ್ರೈ ಮಾಡೋದ್ರಿಂದ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಕಲರು ಚೇಂಜ್ ಆಗ್ತಾ ಇದೆ. ಸಂಜೆ ಟೀ ಕಾಫಿ ಜೊತೆ ಅಂತೂ ತುಂಬ ರುಚಿ ಇರುತ್ತೆ ತಿನ್ನೋದಕ್ಕೆ. ನೋಡಿ, ಈ ಕಲರ್ ಬಂದರೆ ಆಗಿರುತ್ತೆ. ಒಂದೇ ಥರ ಬೋಂಡ ವಡೆ ಎಲ್ಲ ತಿಂದಿರ್ತೀವಿ, ಚಳಿಗಾಲಕ್ಕೆ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಆಗಿದೆ. ಈಗ ತೆಗಿತಾ ಇದ್ದೀನಿ. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿದೆ. ಉಪ್ಪು ಖಾರ ಎಲ್ಲ, ಒಂದು ಮೆಣಸಿನ್ಕಾಯಿ ಖಾರ ಇರುತ್ತೆ, ನೋಡ್ಕೊಂಡು ನಾವು ಚಿಲ್ಲಿ ಪೌಡ್ರ್ ಹಾಕಿದಾಗ ನೋಡ್ಕೊಂಡು ಹಾಕ್ಕೊಳ್ಬೇಕು. ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.